ನಮಸ್ಕಾರ ಸ್ನೇಹಿತರೆ 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನಿಮಗೂ ಒಂದು ಇಬ್ಬರ ವ್ಯಕ್ತಿಗಳ ಪರಿಚಯ ಮಾಡ್ತಾ ಇದ್ದೇನೆ. ವ್ಯಕ್ತಿಗಳಂತ ತಂದ್ರಪ್ಪ, ಅವರು ಆಲ್ರೆಡಿ ನೋಡಿದಿರ ಮತ್ತು ಅವರ ಪ್ರತಿಭೆಗಳನ್ನು ನೋಡಿದಿರಿ ಮತ್ತು ಅವರು ನಾಟಕಗಳನ್ನು ಮಾಡಿದವರು, ಅಂದರೆ ರಂಗ ಪ್ರತಿಭೆ ಅಂತಾರಲ್ಲ, ಅವರು ರಂಗ ಕಲಾವಿದರು. ಅವರು ಯಾರಪ್ಪ ಅಂತಂದರೆ ಅರವಿಂದ್ ಪಾಟೀಲ್ರು. ಮತ್ತು ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಮುರುಗೇಶ್ ಶಿವಪೂಜಿ ಅವರು ರಂಗ ಕಲಾವಿದರೆ. ಆದರೆ ಅವರು ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಗಡಿ ಕನ್ನಡ ಪತ್ರಿಕೆಯ ಸಂಪಾದಕರು. ಈಗಿನ ಕಾಲದಲ್ಲಿ ಇವು ನಾಟಕಗಳು ಮಾಯವಾಗ್ತಾ ಹೋಗ್ತಾ ಇದೆ. ಅಂದರೆ ಈ ನಾಟಕ ನೋಡೋದೂ ಇಚ್ಛಾಶಕ್ತಿ ಇಲ್ಲ ಜನರಿಗೆ, ಮತ್ತು ನಾಟಕ ಮಾಡುವವರ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ. ಇದ್ದ ಕಲಾವಿದರಿಗೆ ಒಂದು ಸ್ವಲ್ಪ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ನಾಟಕದ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದು ಏನಿದೆ ಅನ್ನೋದ್ರ ಬಗ್ಗೆ ಅವ್ರ ಬಾಯಲ್ಲೇ ನೀವು ಕೇಳುವಂತಾರೆ. ಅವರು ಇಬ್ಬರು ನಿಮ್ಮೊಂದಿಗೆ ಮಾತಾಡ್ತಾರೆ, ಕೇಳಿ ಅವ್ರೇನು ಹೇಳ್ತಾರೆ. ನಮಸ್ಕಾರ, ನೋಡ್ತಾ ಇರಿ 24. ನಮಸ್ಕಾರ, ನಾನು ಮುರುಗೇಶ್ ಶಿವಪೂಜಿ ಅಂತ. ನಾನೊಬ್ಬ ಪತ್ರಕರ್ತ, ಆಮೇಲೆ ಪ್ರವೃತ್ತಿಯಿಂದ ನಾನೊಬ್ಬ ಕಲಾವಿದ, ಕಲಾಪ್ರೇಮಿ. ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮ ನಾಡಿನ ಪ್ರಖ್ಯಾತ ಚಿಂತಕರು ಮತ್ತು ನಮ್ಮ ನಾಡಿನ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಅತ್ಯುತ್ತಮ ವಾಗ್ಮಿಗಳು. ಅವರ ಒಂದು ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೀತಾ ಇದೆ. ಇದೇ ತಿಂಗಳ 14ನೇ ತಾರೀಕು ಶನಿವಾರ ಸಂಜೆ 5:30 ಗಂಟೆಗೆ ಬೆಳಗಾವಿ ನಗರದ ಲೋಕಮಾನ್ಯ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನಮ್ಮ ಅರವಿಂದ್ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ನಮ್ಮ ಹಿರಿಯ ಮಾಧ್ಯಮ ಮಿತ್ರರಾದ ಮುರುಗೇಶ್ ಶಿವಪೂಜಿ ಅವರು ಸಣ್ಣದಾಗಿ ಹೇಳಿದರು. ನಾವು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಅದ್ರ ಬಗ್ಗೆ. ನಾನು ಅರವಿಂದ್ ಪಾಟೀಲ್. ನಾನು ಭಾಳಷ್ಟು ಮಂದಿ ನೋಡಿರ್ತೀರಿ ಅಂತ ತಿಳ್ಕೊತೀನಿ, ಯಾಕೆ ನಾವು ಬರಂಗ ಕಲಾವಿದ. ಹಾಗಾಗಿ ಕೆಲವು ಮಂದಿಯವ್ರು ಖಂಡಿತ ಬೆಳಗಾವ್ದವ್ರು ನೋಡಿರ್ತೀರಿ ನನ್ನ. ಈಗ ಅವ್ರು ಹೇಳ್ದಂಗೆ ಇದೇ ತಿಂಗಳು 14 ಶನಿವಾರ, ಡಿಸೆಂಬರ್ 14 ಶನಿವಾರ ಇದೇ ತಿಂಗಳು ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರೊಫೆಸರ್ ಕೃಷ್ಣೇಗೌಡರು ಬೆಳಗಾವಿ ಆಗಮಿಸ್ತಿದ್ದಾರೆ. ಕೃಷ್ಣೇಗೌಡರು ಸಿಗೋದು ಬಹಳ ಅಪರೂಪ. ಅವ್ರನ್ನ 3-4 ದಿನದ ಪ್ರಯತ್ನ ಪಟ್ಟಾಗ ಕೊನೆಗೆ ಅವರು ನಮಗೆ ಈ ಒಂದು ತಾರೀಕಿಗೆ ಸಿಕ್ಕಿದ್ದಾರೆ. ಅವರು ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವವಿಖ್ಯಾತಿ ಪಡೆದಂಥ ವ್ಯಕ್ತಿ. ಅಂಥವ್ರು ಇವತ್ತು ನಮಗೆ ಲಭ್ಯ ಆಗಿದ್ದಾರೆ ಅಂದರೆ ಅದು ನನ್ನ ಪಾಲಿಗಂತೂ ಭಾಳ ಸಂತೋಷ ವಿಷಯ. ಆ ಸಂತೋಷ ನೀವು ಭಾಗಿಯಾಗಬೇಕು ಅಂತ ನನ್ನ ಭಾವನೆ. ಹಾಗಾಗಿ ನೀವೆಲ್ಲರನ್ನೂ ಕೇಳ್ಕೊತೀನಿ ನಾನು, ಶನಿವಾರ ಮರಿಬೇಡ್ರಿ, 14ನೇ ಡಿಸೆಂಬರ್ ಶನಿವಾರ ಕೋನವಾಳಗಲ್ಲಿರುವ ರೀಸ್ ಟಾಕೀಸ್ ಲೋಕಮಾನ್ಯ ಮಂದಿರದಲ್ಲಿ ಅವರ ಕಾರ್ಯಕ್ರಮ ಇದೆ. ತಾವುಗಳೆಲ್ಲ ದಯವಿಟ್ಟು ಬರಬೇಕು. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಅನಂತ ದೇಶಪಾಂಡೆ ಅಂತಂಥೇಳಿ ಪ್ರಖ್ಯಾತ ಅವರು ಕಲಾವಿದರು, ಅವರು ಬೇಂದ್ರೆ ದರ್ಶನ ಮಾಡಿಸ್ತಾರೆ. ಅವರು ಒಂಥರ ಬೇಂದ್ರೆ ತದ್ರೂಪನ ಅನ್ಬೋದು. ಅವರು ಬಟ್ಟೆ ಹಾಕ್ಕೊಂಡು ವೇದಿಕೆ ಮೇಲೆ ಬಂದ್ರಂದ್ರೆ ಖರೆ ಬೇಂದ್ರೆನೇ ಕಣ್ಣು ಮುಂದೆ ನಿಂತಂಗೆ ಕಾಣಿಸ್ತದೆ. ಸೊ ಯಾರು ಬೇಂದ್ರೆ ನೋಡಿಲ್ಲಲ್ಲ ಅವ್ರಿಗೆ ಇದೊಂದು ಬೇಂದ್ರೆ ಅವ್ರು ನೋಡುವಂಥ ಒಂದು ಅವಕಾಶ ಅಂತ ಅನ್ಬೋದು. ಅವ್ರ ಮಾತುಗಳಂತೂ ಥೇಟ್ ಬೇಂದ್ರೆ ಅವರು ಮಾತಾಡ್ದಂಗೆ ಮಾತಾಡ್ತಾರೆ. ಅದನ್ನು ತಾವು ಕಣ್ಣಾರೆ ಅದನ್ನು ನೋಡಿ ಕೇಳಿ ಅದನ್ನು ಆನಂದಿಸ್ಬೇಕನ್ನೋದು ನನ್ನೊಂದು ಭಾವನೆ. ಅದಕ್ಕಂತ ನಾ ಎಲ್ಲರಿಗೂ ಬೆಳಗಾವಿಯಲ್ಲಿರೋ ಈ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಇಂಜಿನಿಯರ್ಗಳು, ಡಾಕ್ಟ್ರುಗಳು, ವಕೀಲರು ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಒಂದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಪ್ರವೇಶ ಪತ್ರಗಳು ಸರ್ ಸಿಗೋದು ಈ ಕನ್ನಡ ಸಾಹಿತ್ಯ ಭವನ, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ತನಕ ಸಿಗ್ತಾವೆ, ಚೆನ್ನಮ್ಮ ಸರ್ಕಲ್ ಹತ್ರ. ಅದು ಬಿಟ್ಟರೆ ನಾವು ಫೋನ್ ನಂಬರ್ ಒಂದು ಹಾಕಿದ್ದೀನಿ, ಇದು ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀವಿ. ಆ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರು ಕೂಡ ಅಂದ್ರೆ ಜಾಸ್ತಿ ಬೇಕಾದರೆ ನಾವು ಮನೆಗೆ ತಲುಪಿಸೋ ವ್ಯವಸ್ಥೆನೂ ಮಾಡ್ತೀವಿ. ಆಮೇಲೆ ಅವತ್ತಿನ ದಿವಸ ಟಿಕೆಟ್ಗಳು ಉಳಿತಾವಿಲ್ಲೋ ಗೊತ್ತಿಲ್ಲ, ಉಳಿಬೋದು ಅಂತ ಕೆಲವು, ಅದು ಪ್ರಯತ್ನ ಮಾಡಿರಿ. ಆದರೆ ಕನ್ನಡ ಸಾಹಿತ್ಯ ಭವನದಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪಬೇಕು. ನಮಸ್ಕಾರ.